ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದು ಸಿನಿಮಾ ಇರ್ಬೋದು ಅಥವಾ ಕಿರುತೆರೆ ಇರ್ಬೋದು, ಒಂದು ಪಾತ್ರವನ್ನು ನಾವು ಎಷ್ಟೊಂದು ಇಷ್ಟಪಡ್ತೀವಿ, ಆ ಪಾತ್ರದಲ್ಲಿ ನಮ್ಮನ್ನು ನಾವು ಊಹಿಸ್ಕೊಳ್ತೀವಿ. ಅದು ಪಾತ್ರ ನಮ್ಮ ಮೇಲೆ ಅಷ್ಟೊಂದು ಪ್ರಭಾವ ಬೀರಬೇಕಾದ್ರೆ ಅದರ ಹಿಂದೆ ಸಾಕಷ್ಟು ಜನರ ಕೆಲಸ ಇರುತ್ತೆ. ಹೌದು, ನಾನು ಮಾತಾಡ್ತಾ ಇರೋದು ಡಬ್ಬಿಂಗ್ ಆರ್ಟಿಸ್ಟ್, ವಾಯ್ಸ್ ಓವರ್ ಆರ್ಟಿಸ್ಟ್ ಬಗ್ಗೆ. ಒಂದು ಪಾತ್ರಕ್ಕೆ ಜೀವ ತುಂಬುವಂತಹ, ಭಾವನೆ ತುಂಬುವಂತಹ ಈ ಡಬ್ಬಿಂಗ್ ಆರ್ಟಿಸ್ಟ್ಗಳು ಹೇಗೆ ಕೆಲಸ ಮಾಡ್ತಾರೆ, ಇದು ಹೇಗಿರುತ್ತೆ, ಅವರ ಕಷ್ಟ ಏನು, ಅವರ ಇಷ್ಟ ಏನು, ಹಾಗೆಯೇ ಡಬ್ಬಿಂಗ್ ಆರ್ಟಿಸ್ಟ್ ಅವರ ಟೋಟಲ್ ಆಗಿರುವಂತಹ ಕೆಲಸ ಎಷ್ಟು ಪ್ರಭಾವ ಬೀರುತ್ತೆ ಒಂದು ಪಾತ್ರದ ಮೇಲೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ನಟಿನೂ ಹೌದು, ಡ್ಯಾನ್ಸರ್ ಹೌದು, ಡಬ್ಬಿಂಗ್ ಆರ್ಟಿಸ್ಟ್ ಹೌದು. ಹಾಗಾದರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ದೀಪಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ನೀವು ಬೇಸಿಕಲಿ ಡ್ಯಾನ್ಸರ್, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಬಂದಿದ್ದೆ ಹೇಗೆ ಅಂತ? ನಾನು ಆರ್ಡರ್ ಹೇಳಬೇಕು ಅಂದರೆ ಫಸ್ಟ್ ಮಾಡಿದ್ದು ಥಿಯೇಟ್ರು, ಅಲ್ಲಿಂದ ಮಾಡಿದ್ದು ಫಿಲಮು, ಆಮೇಲೆ ಮಾಡಿದ್ದು ಸೀರಿಯಲ್ಲು, ಆಮೇಲೆ ಬಂದಿದ್ದು ಡಾನ್ಸು, ಆಮೇಲೆ ಆಗಿದ್ದು ಡಬ್ಬಿಂಗು. ಸೊ ಡಬ್ಬಿಂಗ್ ಆ್ಯಕ್ಚುಲಿ ಲಾಸ್ಟ್ ಬಂದಿದ್ದು ದೊಡ್ಡದಿದೆ. ಹೌದು. ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಹೇಗೆ ಅನಿಸುತ್ತೆ, ಹೇಗಿದೆ ಆ ಕೆಲಸ ಅಂತ? ತುಂಬ ಚಾಲೆಂಜಿಂಗ್ ಕೆಲಸ ಇದು. ಯಾಕೆಂದರೆ ನಾವು ನಮ್ಮ ಮುಖಕ್ಕೆ ಅಲ್ಲಿ ಧ್ವನಿ ಕೊಡ್ತಾ ಇರಲ್ಲ, ಬೇರೆ ಯಾರ್ದೋ ಮುಖಕ್ಕೆ, ಬೇರೆ ಯಾರ್ದೋ ಹಾವಭಾವಕ್ಕೆ ನಾವು ಧ್ವನಿನ ಮ್ಯಾಚ್ ಮಾಡ್ತಾ ಇರ್ತೀವಿ. ಸೊ ಸಿನಿಮಾ ಎಲ್ಲ ಮುಗಿದು, ಡಬ್ಬಿಂಗ್ ಎಲ್ಲ ಮುಗಿದು ಸಿನಿಮಾ ನಾವು ನೋಡಿದಾಗ ಆವಾಗ ಖುಷಿ ಆಗುತ್ತೆ. ಕೆಲಸ ಮಾಡ್ತಿರುವಾಗ ಇದೆ ಖುಷಿ ಇದೆ, ಯಾಕೆಂದರೆ ಎಲ್ಲರೂ ಕೆಲಸ ಮಾಡ್ತಿದ್ದೀವಿ. ಆದರೆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಆವಾಗ ತುಂಬ ಖುಷಿ ಆಗುತ್ತೆ. ಒಂದು ಪಾತ್ರಕ್ಕೆ ಜೀವ ತುಂಬೋದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಹೌದು, ತುಂಬ ಕಷ್ಟ ಅಲ್ವಾ ಕೆಲಸ? ಹೌದು, ಯಾಕೆಂದರೆ ಒಂದೊಂದು ನಟಿದು ಒಂದೊಂದು ಥರದ ಮ್ಯಾನರಿಸಮ್ಸ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಈಗ ಎದ್ದೇಳುವಾಗ, ನಾವು ಚೇರಿಂದ ಏಳುವಾಗ ಜನರಲ್ ಆಗಿ ಒಂದು ಸಣ್ಣ ನಾಯ್ಸ್ ಕೊಟ್ಟಿರ್ತೀವಿ, ಕೂತ್ಕೊಳ್ಬೇಕಾದ್ರೆ ಹಬ್ಬ ಅಂತ ಕೂತ್ಕೋತೀವಿ. ಆ ಥರ ಒಂದೊಂದು ಪಾತ್ರಕ್ಕೂ ಒಂದೊಂದು ರೀತಿಯಾದ ಒಂದು ಮ್ಯಾನರಿಸಮ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಸಿನಿಮಾಗೋಸ್ಕರ, ಕ್ಯಾರೆಕ್ಟರ್ಗೋಸ್ಕರ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಂದಕ್ಕೂ ಅವರು ತಿರ್ಗೋದಕ್ಕಾಗ್ಲಿ, ಹೇಳೋದಕ್ಕಾಗ್ಲಿ, ಬೀಳೋದಕ್ಕಾಗ್ಲಿ, ಈಗ ಕೆಳಗೆ ಬಿದ್ದಾಗ್ಲೂ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ನಾವು ವಾಯ್ಸ್ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಕಷ್ಟನೇ ಹೌದು, ಬಟ್ ಮಾಡ್ತಾ ಮಾಡ್ತಾ ನಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ, ಹೆಂಗಿದೆ ಈ ಪಾತ್ರ, ಹೆಂಗೆ ನಾವು ಅದನ್ನ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗ್ಬೋದು ಅಂತ. ಓಕೆ, ಡಬ್ಬಿಂಗ್ ಮಾಡಬೇಕಾದ್ರೆ ಆಫ್ ಸ್ಕ್ರೀನಲ್ಲಿ ನೀವು ಆ್ಯಕ್ಟಿಂಗ್ ಮಾಡ್ತೀರಾ ಅನ್ಕೊಳ್ತೀನಿ. ಯಾಕಂದರೆ ಅದಕ್ಕೆ ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಆಫ್ ಸ್ಕ್ರೀನಲ್ಲಿ ಆ್ಯಕ್ಟಿಂಗ್ ನಡೆಯುತ್ತಾ? ಖಂಡಿತವಾಗ್ಲೂ ನಡೆಯುತ್ತೆ. ಯಾಕೆಂದರೆ ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸಾಮಾನ್ಯ, ಇದು ನಾನು ಸೀರಿಯಲಲ್ಲಿ ಮಾಡೋದ್ರಿಂದ ನನಗೆ ಗೊತ್ತಿರೋಂತಹ ವಿಷಯ. ಇಬ್ರು ಇರ್ತಾರೆ ಅಥವಾ 3 ಜನ ಇರ್ತಾರೆ, ಎಲ್ಲ ಕೋ ಆರ್ಟಿಸ್ಟ್ಗಳಿರ್ತಾರೆ, ಸ್ಕ್ರಿಪ್ಟ್ ಇರುತ್ತೆ. ಒಬ್ರು ಯಾರಾದರೂ ಆಕ್ಟಿಂಗ್ ಮಾಡಿ ಅಂದರೆ ಡೈಲಾಗ್ ಹೇಳ್ತಾ ಇದ್ರೆ ಅದಕ್ಕೆ ಇನ್ನೊಬ್ರು ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ನ್ಯಾಚುರಲ್ ಆಗಿ, ಸ್ಪಾಂಟೇನಿಯಸ್ ಆಗಿ ಸೀನ್ ನಡೆದು ಹೋಗುತ್ತೆ. ಸೊ ಆ ಸೀನ್ ನಲ್ಲಿ ನಮ್ಗೆ ಹಿಂಗಿಂಗ್ ಮಾಡ್ಬೇಕಾಗಿರುತ್ತೆ ಅಂತ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದು ಅವ್ರಿಗೆ ಬೇಕಾಗಿದ್ದ ಆಕ್ಟಿಂಗ್ ಅಲ್ಲಿ ಸಿಕ್ಬಿಡುತ್ತೆ. ಬಟ್ ಡಬ್ಬಿಂಗ್ ನಲ್ಲಿ ನಮ್ಮ ಎದುರುಗಡೆ ಮೈಕ್ ಬಿಟ್ರೆ ಇನ್ಯಾರೂ ಇರಲ್ಲ. ಸೊ ನಾವು ಅಲ್ಲಿ ಸೀನಲ್ಲಿ ನಾವು ಅಂದರೆ ಇಡೀ ಫಿಲ್ಮ್ ಥಿಯೇಟರ್ನಲ್ಲಿ ನಾವು ಅದೇನು ಸೀನ್ ನೋಡ್ತೀವೋ ಅದನ್ನು ನಮ್ಮ ಕಣ್ಮುಂದೆ ಕಲ್ಪಿಸ್ಕೋಬೇಕಾಗತ್ತೆ. ಹಿಂಗೆ ಇಲ್ಲಿ ನಿಂತಿದ್ದಾರೆ, ಹಿಂಗೆ ಅವರಲ್ಲಿ ಇದ್ದಾರೆ, ಸೊ ಅವ್ರು ಹಿಂಗೆ ಈ ಥರ ಉತ್ತರ ಕೊಟ್ಟಿದ್ದಾರೆ, ನಾನು ಈ ಥರ ಪ್ರಶ್ನೆ ಕೇಳಬೇಕು ಅಥವಾ ನಾನು ಈ ಥರ ಕೇಳಬೇಕು, ಆವಾಗ ಅವ್ರು ಈ ಥರ ಉತ್ತರ ಕೊಡ್ತಾರೆ. ಅದೆಲ್ಲದನ್ನು ಊಹಿಸ್ಕೊಂಡು ನಮ್ಮ ಕಣ್ಮುಂದೆ ಕಲ್ಪಿಸ್ಕೊಂಡು ಅದನ್ನು ಮಾಡಬೇಕಾಗತ್ತೆ. ತುಂಬ ಕಷ್ಟ ಅಲ್ವಾ? ಅಂದರೆ ಇಮ್ಯಾಜಿನ್ ಮಾಡಿಕೊಂಡು ನೀವು ಈ ಥರನೇ ಮಾತಾಡಬೇಕು ಅನ್ನೋದು. ಕ್ಯಾಮ್ರಾ ಇರಲ್ಲ, ಬಟ್ ಆ್ಯಕ್ಟಿಂಗ್ ನಡೀತಾ ಇರುತ್ತೆ. ಹೌದು, ಕ್ಯಾಮ್ರಾ ಬದಲಾಗಿ ಮೈಕ್ ಇರುತ್ತೆ, ಮೈಕ್ ಮುಂದೆ ಆ್ಯಕ್ಟಿಂಗ್ ಮಾಡ್ತಿರ್ತೀವಿ. ಡಬ್ಬಿಂಗ್ ಆರ್ಟಿಸ್ಟ್ ಅಂದರೆ ಬರೀ ವಾಯ್ಸ್ ಒಂದು ಚೆನ್ನಾಗಿದ್ರೆ ಸಾಕ? ಖಂಡಿತ ಇಲ್ಲ. ವಾಯ್ಸ್ ಚೆನ್ನಾಗಿರೋದ್ರ ಜೊತೆ ಭಾಷೆ ಸ್ಪಷ್ಟವಾಗಿ ಗೊತ್ತಿರಬೇಕು, ಮಾಡ್ಯುಲೇಟ್ ಮಾಡೋದು ಗೊತ್ತಿರಬೇಕು. ಯಾಕೆಂದರೆ ಆ್ಯಕ್ಟಿಂಗ್ ಆದರೂ ನೀವು ಯಾರನ್ನಾದರೂ ನೋಡಿ ಇಮಿಟೇಟ್ ಮಾಡ್ಕೊಂಬಿಡ್ಬೋದು. ಆದರೆ ಧ್ವನಿಲಿ ನೀವು ನಿಮ್ಮ ಗಂಟ್ಲು ಒಳಗೆ ನೀವು ಅದನ್ನು ಮಾಡ್ಯುಲೇಟ್ ಮಾಡ್ಕೋಬೇಕು. ಅಳೋದು, ನಿಮಗೆ ಹಿಂಗೆ ಅಳಿ ಅಂತ ಯಾರು ಹೇಳೋಕ್ಕಾಗಲ್ಲ. ಈ ಥರ ಜಾಗದಲ್ಲಿ ಈ ಥರ ಅಳಬೇಕು ಅಂತ ಹೇಳ್ತಾರೆ. ಆದರೆ ಎಷ್ಟು ಜೋರಾಗಿ ಅಳ್ತೀರಾ, ಎಷ್ಟು ಕಮ್ಮಿ ಅಳ್ತೀರಾ. ಈಗ ಕೆಲವೊಂದು ಕಡೆ ಸಾಬಿಂಗ್ ಅಂತೀವಿ, ಅಂದರೆ ಬಿಕ್ಕಿಸೋದು, ಅದಕ್ಕೆ ನಾವು ಜೋರಾಗಿ ಅಂತ ಅಳಕ್ಕಾಗಲ್ಲ. ಸೊ ಆ ಬಿಕ್ಸೋ ಕಲೆ ಅಥವಾ ಆ ಥರದ್ದು ಸಣ್ಣ ಪುಟ್ಟದ್ದು ಅಥವಾ ಜೋರಾಗೆ ಕಿರ್ಚೋ ಅಂಥದ್ದು, ಎಷ್ಟು ಪ್ರಮಾಣದಲ್ಲಿ ಕಿರ್ಚಬೇಕು, ಅದು ಸ್ವಂತವಾಗಿ ಬರುವಂಥದ್ದು. ಸೊ ಹಾಗಾಗಿ ಏನೋ ಕಷ್ಟ ಆಗತ್ತೆ, ಇದನ್ನೆಲ್ಲ ನಾವು ಮ್ಯಾನೇಜ್ ಮಾಡಬೇಕು. ಹಾಗಾಗಿ ಧ್ವನಿ ಚೆನ್ನಾಗಿದ್ರೆ ಮಾತ್ರ ಎಲ್ರಿಗೂ ಡಬ್ಬಿಂಗ್ ಆರ್ಟಿಸ್ಟ್ ಆಗಕ್ಕಾಗಲ್ಲ. ಇದೆಲ್ಲ ಗೊತ್ತಿದ್ರೆ ಒಂದು ಪ್ಯಾಕೇಜ್ ಆಗುತ್ತೆ. ವಾಯ್ಸ್ ಮಾಡ್ಯುಲೇಷನ್ ಅಂದರೆ ಹೆಂಗೆ ಮಾಡ್ಕೊಳ್ತೀರಾ ನೀವು? ಹೆಂಗೆ ಅಂದರೆ ಪ್ರಿಪೇರ್ ಆಗಿರ್ತಿದ್ರಿ ಅಂತ? ಪ್ರಿಪ್ರೇಷನ್ಗೆ ನನ್ನ ಗಾಡ್ಸ್ ಗ್ರೇಸ್, ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಸೊ ಅಲ್ಲಿ ವಾಯ್ಸ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸ್ಟೇಜ್ ವಾಯ್ಸ್ ಇರಬೇಕು ಅಂತ ಹೇಳ್ತಾರೆ. ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಡೈಲಾಗ್ ಹೇಳ್ತಾ ಇದ್ರೆ
ಆಡಿಯನ್ಸ್ ನಲ್ಲಿ ಕೂತಿರೋ ಕಡೇ ವ್ಯಕ್ತಿಗೂ ನಮ್ಮ ಧ್ವನಿ ಕೇಳಬೇಕು ಅಂತ. ಸೊ ಆ ಒಂದು ಇದು ಬೀದಿ ನಾಟಕಗಳು ಮಾಡಿದ್ದೀನಿ ನಾನು ಸಾಕಷ್ಟು. ಸೊ ಹಾಗಾಗಿ ಏನಾಗಿದೆ, ವಾಯ್ಸ್ ರೇಂಜ್ ನನಗೆ ಅಲ್ಲಿಂದ ಡೆವಲಪ್ ಆಗಿರೋದು. ಇಲ್ಲಿ ಮೈಕ್ ಮುಂದೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ಮೈಕಲ್ಲಿ ಹಿಸ್ ನಾಯ್ಸ್ ಬರುತ್ತೆ, ನಮ್ಮ ಲಿಪ್ ನಾಯ್ಸ್ ಬರುತ್ತೆ, ಹಶುವಾಗ್ತಿದ್ರೆ ಹೊಟ್ಟೆಯಲ್ಲಿ ಗುಳುಗುಳು ಸೌಂಡು ಬಂದ್ಬಿಡತ್ತೆ ಒಂದೊಂದ್ಸಲ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಆ ಪರ್ಟಿಕ್ಯುಲರ್ ನಾವು ಎಷ್ಟು ಲೆಂತ್ ನಾವು ಡಬ್ ಮಾಡ್ತೀವೋ ಆ ಪರ್ಟಿಕ್ಯುಲರ್ ಲೆಂತ್ಗೆ ಕರೆಕ್ಟಾಗಿ ಏನ್ ಬೇಕು, ಮೈಕಿನ ಡಿಸ್ಟೆನ್ಸ್ ಎಷ್ಟಿರಬೇಕು, ಯಾವ ಭಾವ ಬೇಕು, ಯಾವ ರೀತಿಯಾಗಿ ನಾವು ಮಾತಾಡಿರ್ಬೇಕು. ಯಾಕೆಂದ್ರೆ ಎಷ್ಟೋ ಸಲ ನಟಿಯರು ಕನ್ನಡದವ್ರು ಆಗಿರಲ್ಲ, ಹಿಂದಿಲಿ ಮಾತಾಡಿರ್ಬೋದು ಅಥವಾ ತಮಿಳಲ್ಲಿ ಮಾತಾಡಿರ್ಬೋದು, ತೆಲುಗು ಮಾತಾಡಿರ್ಬೋದು, ಮುರ್ದೋಗಿರೋ ಕನ್ನಡ ಭಾಷೆಯಲ್ಲಿ ಮಾತಾಡಿರ್ತಾರೆ. ಸೊ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಮಾಡ್ಬೇಕಾಗತ್ತೆ. ರೀಟೇಕ್ಸ್ ಅಂತ ಏನಾದ್ರು ಇರುತ್ತಾ, ಅಂದ್ರೆ ಒಂದು ನಿಮಗೆ ಕಷ್ಟ ಆಗಿ ಯಾವ್ದಾದ್ರು ಪಾತ್ರಕ್ಕೆ ವಾಯ್ಸ್ ಕೊಡುವಾಗ? ಖಂಡಿತವಾಗ್ಲೂ ಇರುತ್ತೆ ರೀಟೇಕ್ಸ್. ಒಂದು ಏಕೆಂದ್ರೆ ನಾನು ಹೇಳ್ದಂಗೆ ಇದು ನಮ್ಮ ಮುಖಕ್ಕೆ ನಾವು ಧ್ವನಿ ಕೊಡ್ತಾ ಇರಲ್ಲ, ಬೇರೆಯವರ ಹಾವಭಾವ ಕೊಡ್ತಾ ಇರ್ತೀವಿ. ಸೊ ಅದು ಅಡ್ಜಸ್ಟ್ ಆಗಕ್ಕೇನೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಹಾಗಂತ ತುಂಬಾ ಟೈಮು ತಗೊಳಕ್ಕಾಗಲ್ಲ ನಾವು. ನಮ್ಗೆ ಇಷ್ಟು ಟೈಮ್ ಅಂತ ಇರುತ್ತೆ, ಆ ದಿನದಲ್ಲಿ ಮಾಡ್ಬೇಕು ಅಂತ ಆಗಿರುತ್ತೆ. ಸೊ ಹಾಗಾಗಿ ಮಾಡ್ತಾ ಮಾಡ್ತಾ ಹೋಗ್ತಿರ್ತೀವಿ. ಕೆಲವೊಂದ್ ಕಡೆ ಏನಾಗುತ್ತೆ, ಒಂದ್ ದಿನದಲ್ಲಿ ಮುಗಿಯಲ್ಲ. ಸೊ 2 ದಿನ 3 ದಿನ ಮಾಡಿರೋದು ಇದೆ, ಕರೆಕ್ಷನ್ ವಾಪಸ್ ಬಂದು ಕರೆಕ್ಟ್ ಮಾಡಿರೋದು ಇದೆ. ಬಟ್ ನಮಗ್ ನಾವು ಮಾತಾಡ್ಕೊಳ್ಳೋದು ತುಂಬಾ ಸುಲಭ. ನಮಗ್ ನಾವು ಮಾತಾಡ್ಕೊಳ್ಳೋದ್ರಲ್ಲಿ ಏನು, ವಾಯ್ಸ್ ಒಂದು ಸಿಂಕ್ ಮಾಡ್ಬಿಟ್ರೆ ಆಗೋಗುತ್ತೆ. ಅಲ್ಲಿ ಹಂಗ ಆಗಲ್ಲ, ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ. ಸೊ ಖಂಡಿತವಾಗ್ಲೂ ರೀಟೇಕ್ಗಳಿರುತ್ತೆ. ರೀಟೇಕ್ಗಳು ಮಾಡ್ತಾ ಮಾಡ್ತಾ ಟೇಕ್ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಪರ್ಫೆಕ್ಷನ್ ಬರುತ್ತೆ. ಟೋಟಲ್ ಆಗಿ ಅಂದ್ರೆ ನಿಮ್ಗೆ ಡಬ್ ಮಾಡುವಾಗ ತುಂಬಾ ಕಷ್ಟ ಅನ್ಸಿದ್ದು ಯಾವುದು? ಅಂದ್ರೆ ಅಳೋದಾ, ನಗೋದಾ, ಯಾವ ಭಾವ ಅಂತನಾ? ಹೌದು. ಫಸ್ಟ್ ನಂಗೆ ನಗೋದು ತುಂಬಾ ಕಷ್ಟ ಆಗ್ತಾ ಇತ್ತು, ಯಾಕೆಂದ್ರೆ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ನಗ್ಬೇಕು. ಅದು ಒಂದಿದೆ. ಈಗ ನೀವು ನಕ್ಕದ್ರಿ ನೋಡಿ, ಆ ತರ ಹೀರೋ ಎಲ್ಲ ನೋಡ್ತಾ ಇರ್ತಾರೆ, ಅಲ್ಲಿ ಆ ಕಡೆಯಿಂದ ಹೀರೋಯಿನ್ ಬರ್ತಾ ಇದ್ದಾಳೆ, ಸಣ್ಣದಾಗಿ ಒಂದ್ ನಗು ಬರುತ್ತೆ. ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ಬಿಟ್ಟಿರ್ತಾರೆ, ಬಟ್ ಅಲ್ಲಿ ಶಾರ್ಟ್ ಅನ್ನ ಸ್ಲೋ ಮೋಷನ್ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಗೆ ಅಲ್ಲಿ ಏನು ವಾಯ್ಸ್ ಇರಲ್ಲ. ಆ ಸ್ಲೋ ಮೋಷನ್ ಶಾರ್ಟ್ಗೆ ನಮ್ಮ ನಗುನ ಅವ್ರ ಮುಖದ ಮೇಲೆ ಸಿಂಕ್ ಮಾಡ್ಬೇಕು. ಸೊ ನಗು ನನಗ್ ಫಸ್ಟ್ ತುಂಬಾ ಕಷ್ಟ ಅಂತ ಆಗಿದ್ದು. ಬಟ್ ಅದನ್ನೇ ನಾನು ಚಾಲೆಂಜ್ ಆಗಿ ತಗೊಂಡೆ. ಮನೇಲಿ ಹುಚ್ಚುಚ್ಚಾಗಿ ನಗ್ತಾ ಇದ್ದೆ. ನಮ್ಮಮ್ಮ ಏನಕ್ಕೆ ಹಿಂಗ್ ನಗ್ತಿದ್ಯಾ ಅನ್ನೋರು. ಬಟ್ ಹೇಳಿದೆ, ಇಲ್ಲಮ್ಮ ಅದು ಒಂದು ಡ್ರಾಬ್ಯಾಕ್ ಅನ್ನಿಸ್ತಿದೆ ನನ್ನ ಧ್ವನಿಲಿ, ನಗಕ್ಕಾಗಲ್ಲ. ಜೋರಾಗಿ ನಗ್ಬೇಕು ಅಂತ ಹೇಳ್ತಾರೆ, ನಗಕ್ ಬರಲ್ಲ. ಸಣ್ಣದಾಗಿ ನಗ್ಬೇಕು ಅಂತಾರೆ, ನಗಕ್ ಬರಲ್ಲ. ಇನ್ ಕೆಲವರು ಹೀರೋಯಿನ್ಗಳನ್ನೇ ತುಂಬಾ ಚೆನ್ನಾಗಿ ನಗ್ತಾರೆ. ಸೊ ಅವ್ರ ನಗುಗೆ ನಾನ್ ಮ್ಯಾಚ್ ಮಾಡ್ಬೇಕಲ್ಲ. ಪಾಪ ನನ್ನಿಂದ ಅವ್ರಿಗೆ ಇದು ಕೊರತೆ ಕಾಣಬಾರ್ದು, ಅವ್ರ ಮುಖದಲ್ಲಿ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕೊರತೆ ಕಾಣಬಾರ್ದು. ಸೊ ನಗೋದನ್ನ ಅಭ್ಯಾಸ ಮಾಡ್ಕೊಂಡೆ. ಬಟ್ ಇವೆಂಚುಲಿ ಎಲ್ಲ ಬಂತು, ನಗೋದು ಅಳೋದು ಎಲ್ಲ ಐ ಥಿಂಕ್ ಆರ್ ಈಕ್ವಲಿ ಚಾಲೆಂಜ್ ಮಾಡೋಂಥ ಎಮೋಷನ್ಸ್. ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಏನ್ ಅನಿಸ್ತು ನಿಮ್ಗೆ? ಹೆಂಗ್ ಅನಿಸ್ತು? ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ಯಾರಿಗ್ ಮಾಡ್ತಾ ಇದ್ದೀನಿ? ದೊಡ್ಡ ಸಿನಿಮಾ, ಹೌದು. ಅಭಿ ವಾಸ್ ಮೈ ಫಸ್ಟ್ ಫಿಲ್ಮ್. ದೊಡ್ಡ ಸಿನಿಮಾ. ಅವಾಗ ರಮ್ಯಾ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿದ್ದು ಆ ಪಿಕ್ಚರ್ ನಲ್ಲಿ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಹೆಂಗ್ ಮಾಡ್ತಾ ಇದ್ದೀನಿ, ಯಾರಿಗ್ ಮಾಡ್ತಾ ಇದ್ದೀನಿ, ನಂಗೆ ಏನು ಐಡಿಯಾ ಇರ್ಲಿಲ್ಲ. ಡೈರೆಕ್ಟರ್ ದಿನೇಶ್ ಬಾಬು ಅವರಿದ್ರು, ಅವ್ರು ಹೇಳೋರು, ಇಲ್ಲ ಇದು ಸರಿಗಿದೆ, ಇದು ಸರಿಗಿಲ್ಲ, ಇದು 1 more ಮಾಡ್ಬೇಕು ಅಂತ. ಅವರು ಹೆಂಗ್ ಹೇಳ್ಕೊಟ್ರೋ ಹಂಗೆ ಮಾಡ್ತಾ ಮಾಡ್ತಾ ಹೋದೆ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಡಬ್ಬಿಂಗ್ ಮಾಡೋದು, ವಾಯ್ಸ್ ಓವರ್ ಆರ್ಟಿಸ್ಟ್ ಏನ್ ಕೆಲಸ ಇರುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.